ನಮಸ್ಕಾರ. ಮನಮಂಥನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ನಾವು ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಅಣ್ಣ ತಂಗಿ ಇವರೆಲ್ಲರ ಜೊತೆಗೆ ಬದುಕ್ತೀವಿ. ಒಬ್ರಿಗೊಬ್ಬರು ಅವಲಂಬಿತರಾಗಿ ಕೂಡ ಇರ್ತೀವಿ. ಹಾಗಂತ ಇವರು ನಮ್ಮ ಬದುಕಿನುದ್ದಕ್ಕೂ ನಮ್ಮ ಜೊತೆಗೆ ಬರ್ತಾರಾ? ಖಂಡಿತ ಇಲ್ಲ. ಕೆಲವೊಮ್ಮೆ ಬೇರೆ ಬೇರೆ ಕಾರಣಕ್ಕಾಗಿ, ಬೇರೆ ಬೇರೆ ವಿಷಯಕ್ಕಾಗಿ ಅವರು ನಮ್ಮಿಂದ ದೂರ ಆಗ್ಬೋದು. ಈಗ ಮಕ್ಕಳನ್ನೇ ನೋಡಿ, ನಾವು ತುಂಬ ಪ್ರೀತಿಯಿಂದ ಸಾಕಿರ್ತೀವಿ. ಅವರನ್ನು ಬಿಟ್ಟಿರಲಾರ್ದಂತೆ ಬೆಸೆದುಕೊಂಡಿರ್ತೀವಿ. ಆದರೆ ಅವರು ದೊಡ್ಡವರಾದಮೇಲೆ ನಮ್ಮಿಂದ ದೂರ ಹೋಗ್ತಾರೆ. ಅದೇ ರೀತಿ ಒಂದು ಹೆಣ್ಣು ಮಗಳು ತಂದೆ ತಾಯಿ, ಅಣ್ಣ ತಂಗಿ ಅಂತ ತುಂಬ ಪ್ರೀತಿಯಿಂದ ಇರ್ತಾಳೆ. ಆದರೆ ಮದುವೆ ಆದಮೇಲೆ ಅವರನ್ನೆಲ್ಲ ಬಿಟ್ಟು ಒಂಟಿಯಾಗಿ ಗಂಡನ ಮನೆಗೆ ಹೋಗಬೇಕಾಗುತ್ತೆ. ಅದೇ ರೀತಿ ವಯಸ್ಸಾದ ಮೇಲೆ ಗಂಡ ಹೆಂಡತಿಯರಲ್ಲಿ ಯಾರು ಮೊದಲು ಕಳಿಸ್ಕೊಳ್ತಾರೆ ಅಂತ ಗೊತ್ತಿರಲ್ಲ. ಅಲ್ಲಿಯೂ ಕೂಡ ಮತ್ತೆ ಒಂಟಿತನ ಕಾಡುತ್ತೆ. ಹೀಗಾಗಿ ಹೆಣ್ಣಿರಲಿ ಗಂಡಿರಲಿ ಇನ್ನೊಬ್ಬರಿಗೆ ಅವಲಂಬಿತ ಆಗಿರದೆ ಎಲ್ಲ ಕೆಲಸಗಳನ್ನು ನಿಭಾಯಿಸಿಕೊಳ್ಳುವಂಥ ಶಕ್ತಿಯನ್ನು ತಂದುಕೋಬೇಕು. ಒಂಟಿಯಾಗಿ ಇರುವುದನ್ನು ಕಲಿತುಕೋಬೇಕು. ಯಾರಿಗೆ ಗೊತ್ತು ನಮಗೆ ಬದುಕಿನಲ್ಲಿ ಯಾವಾಗ ಒಂಟಿತನ ಕಾಡುತ್ತೋ ಅಂತ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ನಮಸ್ಕಾರ.